ಮಾಡು ಪಾಪ, ಬಾಯ್. ನಾನು ಮದುವೆಗೆ ಹೋಗ್ತಾ ಇದ್ದೀನಿ. ಇವರೆಲ್ಲರೂ ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೂಪ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಸಿಸ್ಟರ್ ತಂಗಿದು ಮದುವೆಗೆ ಹೋಗ್ತಾ ಇದ್ದೆ. ಅದರದ್ದೇ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಅಮ್ಮ ಮನೇಲಿದ್ದೀನಲ್ಲ, ಸೊ ಅಮ್ಮನ ಮನೆಯಿಂದ ಒಬ್ಬಳೇ ಹೊರಡ್ತಾ ಇದ್ದಿದ್ದು. ಸೊ ಮೈಸೂರಿಗೆ ಬಂದು ಮೈಸೂರಲ್ಲಿ ಬಸ್ನ ಹತ್ತದೆ. ಅಲ್ಲಿ ನಂಜನಗೂಡು ಹತ್ರ ಉಳ್ಳಳ್ಳಿ ಅಂತ ಹೇಳಿದ್ದೆ, ಅಲ್ಲಿ ಮದುವೆ ಆಗ್ತಾ ಇದ್ದಿದ್ದು. ಸೊ ಅಲ್ಲಿಗೆ ಹೋಗಿ ತಲುಪಿದೆ. ಹೋಗಿ ಮತ್ತೆ ಫ್ರೆಶ್ ಅಪ್ ಆದೆ. ಅಲ್ಲಿಗೆ ಹೋದ್ಮೇಲೆ ನನ್ನ ಸಿಸ್ಟರ್ಸ್ ಎಲ್ಲರೂ ಕೂಡ ಇದ್ರಲ್ವ, ಸೊ ಎಲ್ಲರ ಜೊತೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಇದು ಮಹೇಶ್ವರಿ, ಅವಳ ತಂಗಿ ಮದುವೆಗೆ ನಾವು ಬಂದಿದ್ದು. ಸೊ ಎಲ್ಲರೂ ಕೂಡ ಅಲ್ಲೊಂದು ಸೆಲ್ಫಿ, ನನ್ನ ಫೋನ್ ಸರಿ ಇರಲಿಲ್ಲ ಮತ್ತು ಅಲ್ಲಿ ಬೆಳಕು ಬೇರೆ ಬರ್ತಾಯಿತ್ತು, ಹಾಗಾಗಿ ಸರಿಯಾಗಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಆದರೂ ಕೂಡ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ನನ್ನ ಸಿಸ್ಟರ್ಸ್ ಜೊತೆ ಒಂದು ವೀಡಿಯೋ ಎಲ್ಲ ಆಯಿತು. ಅದಾಗಿದ್ಮೇಲೆ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಯಿತು. ಸೊ ತಟ್ಟೆ ತುಂಬೋದಿರುತ್ತಲ್ವ, ಹಾಗಾಗಿ ತಟ್ಟೆ ಎಲ್ಲ ತುಂಬಿಕೊಂಡು ಎಲ್ಲರೂ ಕೂಡ ಇಟ್ಕೊಂಡು ಅದೆಲ್ಲ ಒಂದು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಇದಾದಮೇಲೆ ಶಾಸ್ತ್ರಗಳೆಲ್ಲ ಕೂಡ ಶುರುವಾಗುತ್ತೆ. ಶಾಸ್ತ್ರಗಳೆಲ್ಲ ಆಲ್ಮೋಸ್ಟ್ ನಿಮಗೆ ಗೊತ್ತೇ ಇದೆ. ಮಡ್ಲು ತುಂಬ ಶಾಸ್ತ್ರ, ಬಳೆ ಶಾಸ್ತ್ರ, ಒನಕೆ ಶಾಸ್ತ್ರ ಅದೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ನಾನು ತುಂಬಾ ಏನೋ ವೀಡಿಯೋ ಮಾಡ್ಕೊಂಡಿಲ್ಲ, ಯಾಕಂದರೆ ಎಲ್ಲ ಆಲ್ರೆಡಿ ನಾನು ಹೇಳೋಂಗೆ ಎಲ್ಲ ಫಂಕ್ಷನಲ್ಲೂ ಮಾಡಿರ್ತೀನಿ. ಹಾಗಾಗಿ ಸ್ವಲ್ಪ ಒಂದೊಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ. ಸೊ ತಟ್ಟೆ ಸಾಮಾನೆಲ್ಲ ಜೋಡಿಸಿ ಇವಾಗ ಹುಡುಗಿನ ಕೂರಿಸಿ ಮಡ್ಲು ತುಂಬ ಶಾಸ್ತ್ರನ ಮಾಡ್ತಾಯಿದ್ದಾರೆ. ಫಸ್ಟು ಹುಡುಗನ ತಾಯಿ ಮಾಡಿದ್ರು. ಮಡ್ಲಿಗೆ ಪೂಜೆ ಎಲ್ಲ ಮಾಡಿ ನಾರ್ಮಲಾಗಿ ಎಲ್ಲ ಥರದ ಹಣ್ಣುಗಳನ್ನು ಒಂದೊಂದು ಕೂಡ ಇಟ್ಟು ಪೂಜೆನ ಮಾಡಿದ್ರು. ಇನ್ನು ಅದಾಗಿದ ನಂತರ 5 ಜನ ಶಾಸ್ತ್ರನ ಮಾಡ್ತಾರೆ. ಅದಾಗಿದ್ಮೇಲೆ 5ನೇ ಅವರು ಏನು ಪೂಜೆ ಮಾಡ್ತಾರಲ್ಲ ಅವರು ಮತ್ತೆ ಆ ಹಣ್ಣುಗಳನ್ನ ತೆಗೆದು ತಟ್ಟೆನಲ್ಲೇ ಇಟ್ಟು ಲಾಸ್ಟಲ್ಲಿ ಒಂದು ಕಡಲೆ, ಬೆಲ್ಲ, ಕೊಬ್ಬರಿ, ಒಂದು ಚಿಪ್ಪು ಬಾಳೆಹಣ್ಣು ಇದಿಷ್ಟನ್ನು ಮಾತ್ರ ಗಂಡನ ಕಟ್ಟಿ ಹುಡುಗಿ ಕೈಯಲ್ಲಿ ಕೊಟ್ಟು ಪೂಜೆನ ಮಾಡ್ತಾರೆ. ಸೊ ಇದಿಷ್ಟು ಮಡ್ಲು ತುಂಬ ಶಾಸ್ತ್ರ. ಆಲ್ಮೋಸ್ಟ್ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ನನ್ನ ವ್ಲಾಗ್ಸ್ನ ನೋಡಿದರೆ ತುಂಬ ಮದುವೆಗಳಲ್ಲಿ ಈ ವಿಡಿಯೋಗಳನ್ನೆಲ್ಲ ಮಾಡಿರ್ತೀನಿ. ಶಾಸ್ತ್ರ ಮಾಡೋ ಟೈಮಲ್ಲಿ ನಾವೆಲ್ಲ ಒಂದಷ್ಟು ಲೇಡೀಸು ಈ ಕಡೆ ಎಲ್ಲ ಕೂತ್ಕೊಂಡಿದ್ವಿ. ನಾನು, ನನ್ನ ಸಿಸ್ಟರ್ ದೀಪು, ನಮ್ಮ ಅತ್ತಿಗೆ ಎಲ್ಲರೂ ಕೂಡ ಕೂತ್ಕೊಂಡಿದ್ವಿ. ಸೊ ಅವಾಗ ಒಂದಷ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಸುಮ್ಮನೆ ಹಂಗೆ ಮಾಡ್ಕೊಂಡಿದ್ದೆ. ಸೊ ಇದೆಲ್ಲ ಆಗಿದ್ಮೇಲೆ ಅದೇ ಏನು ಮಡ್ಲು ತುಂಬ ಶಾಸ್ತ್ರ ಆಗಿದ್ಮೇಲೆ ನೆಕ್ಸ್ಟು ಒನಕೆ ಶಾಸ್ತ್ರ ಇತ್ತು. ಸೊ ಒನಕೆ ಶಾಸ್ತ್ರ ಹುಡುಗನ ಕೂರಿಸಿ ಒಂದು ಸರಿ ಮಾಡ್ತಾರೆ, ಹುಡುಗನ ಕೂರಿಸಿ ಒಂದು ಸರಿ ಮಾಡ್ತಾರೆ. ಸೊ ಒನಕೆ ಶಾಸ್ತ್ರ ಎಲ್ಲ ಆದಮೇಲೆ ಮತ್ತೆ ಬಳೆ ಶಾಸ್ತ್ರ ಇತ್ತು. ಅದಾಗಿದ್ಮೇಲೆ ಹುಡುಗನ ಕೂರಿಸಿ ಅವ್ರು ಕೂತಿರೋ ಕೂಡ ಒಂದು ಸರಿ ಒನಕೆ ಶಾಸ್ತ್ರ ಮಾಡಿದ್ರು. ಸೊ ಇದಿಷ್ಟು ನೈಟ್ ಟೈಮ್ ಆಗಿದ್ದಂಥ ಒಂದಷ್ಟು ಶಾಸ್ತ್ರಗಳು. ನಾನು ಆಗಲೇ ಹೇಳ್ದಂಗೆ ಜಾಸ್ತಿ ವೀಡಿಯೋಸ್ ಮಾಡ್ಕೊಂಡಿಲ್ಲ, ಸಣ್ಣ ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೀನಿ ಅಷ್ಟೇ. ಇನ್ನು ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದು ರೆಡಿಯಾಗೋಣ ಅಂತ ಹೇಳಿ ಅಂದ್ಕೊಂಡ್ವಿ. ನಮ್ಮ ಅಣ್ಣ ಹೇಳಿದ್ರು ನೀವು ಕೂಡ ಮೇಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು, ಹಾಗಾಗಿ ನಮ್ಮ ಅತ್ತಿಗೆ ಕೂಡ ಮೇಕಪ್ ಅವ್ರ ಹತ್ರನೇ ಮೇಕಪ್ನ ಮಾಡಿಸ್ಕೊಂಡ್ರು. ಹಾಗೆ ಮದುಮಗಳು ಕೂಡ ರೆಡಿ ಆಗ್ತಾ ಇದ್ದಾಳೆ. ಬೆಳಗ್ಗೆ ಒಂದು 5 ಗಂಟೆಗೆ ರೆಡಿ ಆಗಿಬಿಟ್ರೆ ಇನ್ನು ಶಾಸ್ತ್ರಗಳೆಲ್ಲ ತುಂಬಾ ಇರ್ತವೆ. ಬೆಳಗ್ಗಿನ ಟೈಮ್ ಅಂತೂ ಫ್ರೀನೇ ಆಗೋಲ್ಲ, ಹಾಗಾಗಿ ಬೇಗನೆ ರೆಡಿ ಮಾಡಿಸ್ಕೊಂಡ್ಬಿಟ್ಲು. ಅದಾಗಿದ್ಮೇಲೆ ನಾನು ಕೂಡ ಮೇಕವರ್ ಮಾಡಿಸ್ಕೊಳ್ಳೋಣ ಅಂತ ಸ್ಯಾರಿ ಡ್ರಾಪಿಂಗ್ ಎಲ್ಲ ನಾನೇ ಮಾಡಿಕೊಂಡೆ. ಜಸ್ಟು ಫೇಸ್ ಮಾತ್ರ ಮೇಕಪ್ನ ಮಾಡಿಸ್ಕೊಂಡಿದ್ದು ಅಷ್ಟೇ. ಮೇಕಪ್ ಬಂದು ನಮ್ಮ ರಿಲೇಟಿವೇನೆ, ಕಾವ್ಯ ಅಂತ ಹೇಳಿ. ಸೊ ಹಾಗಾಗಿ ನಾನು ನಮ್ಮ ಅತ್ತಿಗೆ ಕೂಡ ಮೇಕವರ್ನ ಮಾಡಿಸ್ಕೊಂಡ್ವಿ. ಎಲ್ಲರೂ ಕೂಡ ರೆಡಿಯಾಗಿ ಇವಾಗ ಇಲ್ಲಿ ಚೌಟ್ರಿಯಿಂದ ಸ್ವಲ್ಪ ಪಕ್ಕದಲ್ಲೇ ಒಂದು ಮನೆ ಹತ್ರ ಬಂದಿದ್ವಿ. ಇಲ್ಲಿ ದೇವ್ರ ತರೋದು ಅಂತ ಹೇಳ್ತೀವಿ, ಅದಿರುತ್ತೆ ದೇವತಾ ಕಾರ್ಯ. ಹಾಗಾಗಿ ಅಲ್ಲಿ ಬಂದ್ವಿ. ಸೊ ಅಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋ ತನಕ ನಾನು ಪಕ್ಕದಲ್ಲಿ ಏನೇನೆಲ್ಲ ನಡೆಯುತ್ತೆ ನೋಡೋಣ ಅಂತ ಹೇಳಿದ್ರೆ ಅಲ್ಲಿ ಒಂದಷ್ಟು ಜನ ಫೋಟೋಸ್ ಎಲ್ಲ ತೊಗೊತಾ ಇದ್ರು, ಒಂದಷ್ಟು ಜನ ಮಾತಾಡ್ಕೊಂಡು ನಿಂತ್ಕೊಂಡಿದ್ರು. ಆಮೇಲೆ ಅಲ್ಲಿ ನಾವು ಮನೆ ಮುಂದೆ ಹೋಗಿದ್ವಲ್ವ, ಅಲ್ಲಿ ಮನೆ ಮುಂದೆನೇ ಎಷ್ಟೆಲ್ಲ ಸೊಪ್ಪುಗಳನ್ನ ಬೆಳೆದಿದ್ದಾರೆ ನೋಡಿ. ನನಗಂತೂ ನೋಡಿ ತುಂಬಾ ಖುಷಿಯಾಗೋಯಿತು. ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಪ್ರತಿಯೊಂದು ಸೊಪ್ಪುಗಳನ್ನು ಕೂಡ ಅವರು ಮನೆ ಮುಂದೆನೇ ಹಾಕ್ಕೊಂಡಿದ್ರು. ಎಲ್ಲ ಥರದ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅವ್ರ ಮನೆ ಹತ್ರ ಅಂತೂ. ನಂಗೆ ನೋಡಿ ತುಂಬಾ ಖುಷಿಯಾಗೋಯಿತು. ಸೊ ಅಲ್ಲಿ ಒಂದಷ್ಟು ವೀಡಿಯೋಗಳನ್ನೆಲ್ಲ ಮಾಡ್ಕೊಳ್ಳೋ ತನಕ ಆಲ್ರೆಡಿ ಇಲ್ಲಿ ಪೂಜೆಗೆ ಎಲ್ಲ ರೆಡಿಯಾಗಿತ್ತು. ಸೊ ಎಲ್ಲರ ಹತ್ರನೂ ಯಾರ್ಯಾರು ದೇವ್ರ ತರೋರು ಇರ್ತಾರಲ್ವ ಅವ್ರ ಹತ್ರ ಎಲ್ಲ ಪೂಜೆನ ಮಾಡಿಸಿ ಆನಂತರ ಎಲ್ಲರಿಗೂ ಹುಡುಗನ ಕಡೆಯವರು, ಹುಡುಗಿ ಕಡೆಯವರು ಎಲ್ಲರೂ ಕೂಡ ಅವ್ರ ಮನೆ ದೇವ್ರನ್ನ ನೆನೆಸ್ಕೊಂಡು ದೇವ್ರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆನಂತರ ಕಳಸಗಳನ್ನ ತೊಗೊಂಡು ಇಲ್ಲಿಂದ ಹೊರಡೋದು.
ದೇವ್ರ ತಂದಾಗಿದ್ಮೇಲೆ ಕಾಶಿ ಯಾತ್ರೆ ಇರುತ್ತೆ, ಅದ್ರದ್ದು ವೀಡಿಯೋ ಮಾಡ್ಕೊಂಡಿಲ್ಲ ನಾನು. ಆ ಟೈಮಲ್ಲಿ ತಿಂಡಿಗೆ ಹೊಟ್ಟೋಗ್ಬಿಟ್ಟಿದ್ವಿ. ಸೊ ಕಾಶಿ ಯಾತ್ರೆ ಮುಗಿಸ್ಕೊಂಬರೋ ತನಕ ಮಗಳು ಗೌರಿ ಪೂಜೆನ ಮಾಡ್ತಾ ಇರಬೇಕು. ಸೊ ಅದ್ರದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ. ಕಾಶಿ ಯಾತ್ರೆಯಿಂದ ಬಂದು ಆಗಿದ್ಮೇಲೆ ಹುಡುಗಿಗೆ ಕಂಕಣನ ಕಟ್ಟಿ ಹುಡುಗಿನ ಮಂಟಪಕ್ಕೆ ಕರ್ಕೊಂಡು ಹೋಗೋದು. ಹುಡುಗಿನ ಮಂಟಪಕ್ಕೆ ಕರ್ಕೊಂಡು ಹೋಗೋ ಟೈಮಲ್ಲಿ ಅಕ್ಕಿ ದೀಪನ ಕೂಡ ಇಟ್ಕೊಳ್ಬೇಕಾಗುತ್ತೆ. ಅದನ್ನು ಅವರು ಇನ್ನೂ ಮಾಡಿರಲಿಲ್ಲ. ಸೊ ಅದನ್ನು ದೀಪಗಳನ್ನ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡಿಕೊಟ್ಟೆ. ಅಂದರೆ ಅಕ್ಕಿ ಇಟ್ಟು ಒಬ್ಬರು ಅಜ್ಜಿ ಮಾಡಿಕೊಟ್ರು, ಅದರಲ್ಲಿ ದೀಪಗಳನ್ನ ಮಾಡಿ ಅದಕ್ಕೆ ಬತ್ತಿ ಇಟ್ಟು ಎಣ್ಣೆ ಎಲ್ಲ ಹಾಕಿ ಅದೆಲ್ಲ ಹೆಲ್ಪ್ ಮಾಡಿಕೊಟ್ವಿ. ಮದುಮಗಳ ಜೊತೆ ಕಳಸ, ಅಕ್ಕಿ ದೀಪ ಮತ್ತು ಮೊರದ ಬಾಗಿಣಗಳನ್ನ ಇಟ್ಕೊಂಡು ಸುತ್ತಲೂ ಸುತ್ತುತ್ತಾರೆ. ಸೊ ಮಾಂಗಲ್ಯ ಧಾರಣೆ ಎಲ್ಲ ಆಯಿತು. ಈಗ ಅದಾಗಿದ್ಮೇಲೆ ನಕ್ಷತ್ರ ತೋರಿಸೋದು ಅದೆಲ್ಲ ಇತ್ತು, ಅದನ್ನೆಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅದಾಗಿದ್ಮೇಲೆ ಬಾಗಿನ ಕೊಡೋದಿರುತ್ತೆ, ಅದನ್ನು ನಾನು ಸ್ವಲ್ಪ ಸಣ್ಣ ಕ್ಲಿಪ್ಪಿಂಗ್ನ ತೊಗೊಂಡೆ. ಬಾಗಿನ ಕೊಟ್ಟ ಆಗಿದ್ಮೇಲೆ ಮತ್ತೆ ಸಪ್ತಪದಿ ಎಲ್ಲ ಇತ್ತು, ಅದಕ್ಕೆಲ್ಲ ಸ್ವಲ್ಪ ಅರೇಂಜ್ ಮಾಡಿಕೊಟ್ವಿ. ನಾನು ನನ್ನ ಸಿಸ್ಟರ್ಸ್ ಇದೀವಲ್ಲ, ನಮ್ಮದು ಒಂದು ಗ್ಯಾಂಗು. ಸೊ ನಾವೆಲ್ಲರೂ ಸೇರಿಕೊಂಡು ಸಪ್ತಪದಿಗೆ ಎಲ್ಲದನ್ನು ಕೂಡ ರೆಡಿ ಮಾಡಿಕೊಟ್ವಿ. ಸಪ್ತಪದಿಗೆ ರೆಡಿ ಮಾಡುವಾಗ ನಮ್ಮದೆಲ್ಲರದು ಒಂದಷ್ಟು ಮಾತುಕತೆ ಇರುತ್ತೆ. ಏನು ಗೊತ್ತಾ, ನಮ್ಮ ಮದುವೆಗಳ ಟೈಮಲ್ಲಿ ಈ ಥರ ಎಲ್ಲ ಇರಲಿಲ್ಲ ಅಂತ. ಸೊ ಇಷ್ಟೆಲ್ಲ ಆವಾಗ ಇರಲಿಲ್ಲ. ಜಸ್ಟು ಒಂದು ಅಕ್ಕಿಯನ್ನು ಇಟ್ಬಿಟ್ಟು ಒಂದು 7 ಹೆಜ್ಜೆ ಇಡಿಸ್ಬಿಟ್ಟು ಕಾಲುಂಗ್ರ ಹಾಕ್ಬಿಡ್ತಿದ್ರು ಅಷ್ಟೇ. ಇವಾಗ ಆ ಥರ ಮಾಡೋಣ, ಈ ಥರ ಮಾಡೋಣ, ರೋಸ್ ಹಾಕೋಣ, ಫ್ಲವರ್ಸ್ಗಳು ಹಾಕೋಣ, ಈ ರೀತಿ ಡೆಕೋರೇಷನ್ ಮಾಡೋಣ, ಹೆಜ್ಜೆ ಥರ ಮಾಡೋಣ ಅನ್ನೋದೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಮಾತಾಡ್ಕೊತಾ ಇರ್ತೀವಿ. ನಮಗಿರಲಿಲ್ಲ ಈ ಸೌಭಾಗ್ಯ. ಸೊ ಇವಾಗ ಮಾಡಿಕೊಡೋಣ ನಾವು ಅಂತಂದ್ಬಿಟ್ಟು ಎಲ್ಲಾದರೂ ಅರೇಂಜ್ ಮಾಡ್ಕೊಂಡಿಲ್ಲ ಅಂದರೆ ನಾವು ಮಾಡಿಕೊಡ್ತೀವಿ ಆ ಥರ. ಸೊ ಇದೆಲ್ಲ ಆಯಿತು. ಅದಾಗಿದ್ಮೇಲೆ ನನ್ನ ಸಿಸ್ಟರ್ ಮಹೇಶ್ವರಿ ನೋಡಿ ಬಂದ ನೆಂಟರುಗಳನ್ನೆಲ್ಲರನ್ನೂ ಕೂಡ ಹೆಂಗೆ ಮಾತಾಡಿಸ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಸೊ ಅದೊಂದು ವೀಡಿಯೋ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೆ. ಇದೆಲ್ಲ ಆಗಿದ್ಮೇಲೆ ನಾವು ಕೂಡ ಒಂದಷ್ಟು ಜನ ಎಲ್ಲರನ್ನೂ ಮಾತಾಡಿಸಿದ್ವಿ, ಫೋಟೋಸ್ ಎಲ್ಲ ತೊಗೊಂಡ್ವಿ. ಕೆಲವೊಂದು ಫೋಟೋಸ್ ಎಲ್ಲ ಮಿಸ್ ಆಗಿಬಿಟ್ಟಿದೆ. ಸೊ ಇದು ನಮ್ಮ ಮಾವ, ನಮ್ಮಮ್ಮನ ಅಣ್ಣ, ಅವರು ಬಂದಿದ್ದರು. ಸೊ ಅದೊಂದು ವಿಡಿಯೋನ ಮಾಡ್ಕೊಂಡಿದ್ದೆ. ಸೊ ಇದೆಲ್ಲ ಆಗಿದ್ಮೇಲೆ ಮಧ್ಯಾಹ್ನದ ರಿಸೆಪ್ಷನ್ ಇರುತ್ತೆ. ಸೊ ಹುಡುಗಿ ಸ್ವಲ್ಪ ಸ್ವೆಟ್ ಆಗಿದ್ಲಲ್ವ, ಅವಳಿಗೆ ಮತ್ತೆ ಟಚಪ್ಪನ್ನು ಮಾಡಿ, ಹಾಗೆ ಅವಳದು ಸ್ಯಾರಿ ಎಲ್ಲ ಚೇಂಜ್ ಮಾಡಿ, ಸ್ವಲ್ಪ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡಿ ರಿಸೆಪ್ಷನಿಗೆ ರೆಡಿ ಮಾಡ್ತಾಯಿದ್ದಾರೆ ಮೇಕಪ್ ಅವರು. ಸೊ ಇದೆಲ್ಲ ಆದಮೇಲೆ ನಾವು ಕೂಡ ಊಟಕ್ಕೆ ಹೋದ್ವಿ. ಅವಳು ರೆಡಿಯಾಗಿ ಬರೋ ತನಕ ಊಟ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ಕೂತಿದ್ವಿ ರಿಸೆಪ್ಷನ್ನ ನೋಡ್ತಾ. ಹಾಗೆ ನಾವು ಕೂಡ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಅದೆಲ್ಲ ಆಗಿದ್ಮೇಲೆ ಹೊರಡೋಣ ಅಂತ ಹೇಳಿ ಹೊರಟ್ವಿ. ನಾವು ಹೋಗ್ತಾ ಇರೋದು ಬಂದು ನಮ್ಮ ಮಾವನ ಮನೆಗೆ, ನಮ್ಮ ಸೋದರ ಮಾವನ ಮನೆಗೆ, ನಮ್ಮ ಅಜ್ಜಿ ಮನೆಗೆ. ನಮ್ಮ ಅಮ್ಮನ ಮನೆ ಅಲ್ಲೇ ಹತ್ರ ಇರೋದ್ರಿಂದ ಸೊ ಅಜ್ಜಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಹಸ್ಬೆಂಡು ಒಂದು ಗಾಡಿಯಲ್ಲಿ ಮತ್ತು ನನ್ನ ಸಿಸ್ಟರು ನನ್ನ ಮೈದನ ಇನ್ನೊಂದು ಗಾಡಿಯಲ್ಲಿ. ಸೊ ಇಬ್ಬರು ಕೂಡ ಹೊರಟ್ವಿ. ನಮ್ಮ ಅಪ್ಪ ಆಲ್ರೆಡಿ ಮುಂದಕ್ಕೆ ಹೊರಟೋಗ್ಬಿಟ್ಟಿದ್ರು. ಸೊ ಅಲ್ಲಿಂದ ಅಜ್ಜಿ ಮನೆಗೆ ಹೋದ್ವಿ. ಅಜ್ಜಿ ಮನೆಗೆ ಹೋಗಿದ ತಕ್ಷಣ ನನಗೆ ಫಸ್ಟು ನಮ್ಮ ಅಜ್ಜಿಗೆ ನಮಸ್ಕಾರ ಮಾಡ್ತೀನಿ. ಹಾಗಾಗಿ ಹೋಗಿ ಅಜ್ಜಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲೊಂದು ವೀಡಿಯೋ ಎಲ್ಲ ತೊಗೊಂಡೆ. ಅದಾಗಿದ್ಮೇಲೆ ಎಲ್ಲರೂ ಕೂಡ ಟೀ ಕಾಫಿ ಎಲ್ಲ ಕುಡಿದ್ವಿ. ಆನಂತರ ನಮ್ಮ ಮಾವ ಅವರು ಹೊಸ ಮನೆ ಕಟ್ತಾ ಇದ್ದಾರೆ, ಅದು ಸ್ವಲ್ಪ ಫಿನಿಶಿಂಗ್ ಇನ್ನೂ ಆಗಿಲ್ಲ. ಸೊ ಅಲ್ಲಿಗೆ ಹೋಗಿದ್ವಿ. ಅಲ್ಲೋಗಿ ಮನೆಯೆಲ್ಲ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ. ಐವತ್ತು ವರ್ಷ ಆದ್ಮೇಲೆ ಮನೆ ಕಟ್ತಾ ಇದ್ದಾರೆ. ಊಟ ಮಾಡ್ಕೊ ಬಂದೆ, ಹಂಗೆ ಬಂದೆ ಅಣ್ಣ. ಮಾಡಿಲ್ವಾ? 3:30 ಆಯ್ತಲ್ಲ. ಎಲ್ಲಿಗೆ ಕಬ್ಬನ ಕಟ್ತಿರೋದು? ಮೇಲಕ್ಕ. ಹೆಂಗೆ ಕಾಣಿಸೋದು? ನಿನ್ನೆ ಮಾಡಿದೆ.
ಅಲ್ಲಿಂದ ಮತ್ತೆ ನಮ್ಮ ಇನ್ನೊಬ್ಬರು ಅಜ್ಜಿ ಮನೆಗೆ ಬಂದ್ವಿ. ಸೊ ಅವರು ಅಲ್ಲಿ ಪರಂಗಿ ಹಣ್ಣೆಲ್ಲ ಕಟ್ ಮಾಡಿಕೊಟ್ರು. ಟೀ ಕಾಫಿಯಲ್ಲಿ ಕುಡ್ದಿದ್ದೀವಿ, ಬೇಡ ಅಂದರೂ ಕೇಳಿಲ್ಲ, ಟೀ ಕಾಫಿ ಮಾಡಿಕೊಟ್ರು. ಕುಡ್ಕೊಂಡು ಹಣ್ಣೆಲ್ಲ ತಿಂದ್ಕೊಂಡು ಸಾನ ಜೊತೆ ಒಂದು ವೀಡಿಯೋ ಎಲ್ಲ ಮಾಡಿಕೊಂಡು ಅಲ್ಲಿಂದ ಮತ್ತೆ ನನ್ನ ಇನ್ನೊಬ್ಳು ಸಿಸ್ಟರ್ ಮನೆಗೆ ಬಂದ್ವಿ. ಅಲ್ಲಿ ಪಾಪು ಜೊತೆ ಎಲ್ಲ ವೀಡಿಯೋನ ಮಾಡಿಕೊಂಡು ಅಲ್ಲೂ ಕೂಡ ಟೀ ಕಾಫಿ ಎಲ್ಲ ಕುಡ್ಕೊಂಡು ಅಲ್ಲಿಂದ ನಮ್ಮ ಹಸ್ಬೆಂಡು ಹೊರಟ್ಬಿಟ್ರು, ಊರಿಗೆ ಹೊರಡ್ತೀನಿ ನಾನು ಅಂತೇಳಿ. ಅಲ್ಲಿಂದ ನಾನು ಮತ್ತೆ ಅಪ್ಪನ ಕ್ಯಾಚ್ ಮಾಡ್ಕೊಂಡು ಅಪ್ಪನ ಜೊತೆಯಲ್ಲಿ ನಮ್ಮ ಇನ್ನೊಬ್ಬರು ಅಜ್ಜಿ ಮನೆಗೆ ಬಂದ್ವಿ. ಇನ್ನೊಬ್ಬರು ಅಜ್ಜಿ ಮನೆ ಅಂತ ಹೇಳಿದ್ರೆ ನಮ್ಮ ಅಪ್ಪನ ಸೋದರತ್ತೆ ಮನೆ. ಸೊ ಅಲ್ಲಿಗೆ ಬಂದ್ವಿ ನೋಡಿ. ಇವಾಗ ಇಲ್ಲಿ ನಮ್ಮ ಅಜ್ಜಿ ಮನೆ ಇದೆ, ಅಂದರೆ ನಮ್ಮ ಅಪ್ಪನ ಸೋದರತ್ತೆ ಮನೆ. ಅವರು ಇಲ್ಲಿ ಸೊಪ್ಪೆಲ್ಲ ಕಿತ್ಕೊಡ್ತೀನಿ ಬಾ ಹೊಲದಲ್ಲಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಇಲ್ಲೇ ಎಲ್ಲ ಬೆಳೀತಾರಲ್ಲ, ಸೊ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಗಣಕೆ ಸೊಪ್ಪು, ಸಾಂಬಾರು ಸೊಪ್ಪು, ಇಲ್ಲಿ ನೋಡಿ ಅವರು ಇಲ್ಲೆಲ್ಲ. ಇದು ತೊಟ್ಟಲ್ ಸಂದಕಾಯಿ ಅಲ್ವಮ್ಮ? ತೊಟ್ಟು ನನಗಿನ ಕೂದ ಬೇಕಾದ್ರೆ ನಾವೇನೋ ಒಂದಿನ ಮಾಡಿಲ್ಲ. ತೊಟ್ಟು ತೊಟ್ಟು ಚೆನ್ನಾಗಿರುತ್ತೆ, ಇದ್ರಲ್ಲೂ ಪಲ್ಯ ಮಾಡ್ಬೋದು. ಒಂದು ಸ್ವಲ್ಪ ಕಾಸ್ಕೊಂಡ ಬೆಳಕಾಯಿ ಇದು ಕಿತ್ಕೊಳ್ಳ ಇದನ್ನ ಕಿತ್ಕೊಳ್ಳ ಇದನ್ನ ತೊಟ್ಟಲ್ ಸಂದೆ. ಕಿತ್ಕೊಳ್ಳೇನ ಇದನ್ನ ಕಾಲ್ ಜೊತೆಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಿಂಗೆ ಉದ್ದುದ್ದ ಕಾಯಿ ಐತಲ್ಲ, ಅದು ಕಿತ್ಕೊಂಡು ಕೊಡಿ. ಕವರ್ ತಂತು ತಾತ. ಹಂಗೆ ಉದ್ದನೆ ಕಿತ್ಕೊಳ್ಳಿ ಅಮ್ಮ, ನಾನು ಬಿಡಿಸ್ಕತ್ನಿ ಮನ್ಲಿ. ನನಗಿನ ಕಣ್ಣಿಂದ ಹಾಕೊಂಡು ಬಂದಿದ್ವಿ, ತೋರಿಸಿ ಮಲನ. ಈ ಕಣ್ಣು ಮಾಡ್ಕೊಳ್ಳಿ, ಈ ಕಣ್ಣು ಮಾಡ್ಕೊಳ್ಳಿ. ಅಷ್ಟೇ ನಿಮ್ಗೆ ದೃಷ್ಟಿ ಹೊಸಿ ಕಡಿಮೆ. ಅದು ಹೆಚ್ಚಿನ ಕಾಡಿದ್ರ ಇದನ್ನ ಮಾರಲ್ವಾ ತೊಟ್ಟಲ್ ಸಂದೆಕಾಯಿ? ಎಲ್ಲಿ ಸಂತಕ್ಕೆ ತಗೊಂಡೋಯ್ತೀರಾ? ಮೈಸೂರು. ನೆನ್ನೆ 2 ಮೂಟೆ ಆ ಬೆಟ್ಟಕ್ಕೆ ಹೋಗೋದಿನ 4-5 ಮೂಟೆ ಏನೋ ಆಗಿತ್ತು. ತೊಟ್ಟು ಮಾತ್ರ ಕುಯ್ಯಕ್ಕೂ ನಾನು ಕುಯ್ಯಲ್ಲ ಕಣವ, ಬೆಂಡೆಕಾಯಿನೂ ಕುಯ್ಯಲ್ಲ, ಆ ಕಟ್ಟ ಕುಯ್ಸ್ತಾರೆ. ಬೆಂಡೆಕಾಯಿ ಏನೇನು ಹಾಕಿದ್ದೀರಾ? ಏನೇನು ಹಾಕಿದ್ರಿ? ಇದನ್ನೇ ಬೆಂಡೆಕಾಯಿ ಎರಡೇನಾ? ಅದು ಭಾಳ ಈ ಕಡೆದ ಬೆಂಡೆಕಾಯಿ, ಈ ಕಡೆದ ಬೆಂಡೆಕಾಯಿ. ನಾವು ಕೂಗನೆ ನೋಡಿ, ನಮ್ಮ ಅಜ್ಜಿಯವರ ಹೊಲಕ್ಕೆ ಬಂದು ತೊಟ್ಟಿನಕಾಯಿ ಅಂತಾರಲ್ವ, ಇದನ್ನು ನಾವು ಸಿಟೀಲಿ ಎಷ್ಟು ದುಡ್ಡು ಕೊಟ್ಟೆಲ್ಲ ಕೊಂಡ್ಕೊತೀವಿ, ಅದನ್ನೆಲ್ಲ ಬೆಳೆದಿದ್ದಾರೆ ಅವರು ಇಲ್ಲಿ. ಸೊ ನಾನು ಸ್ವಲ್ಪ ಕಿತ್ಕೊಳ್ಳೋಣ ಅಂದ್ಬಿಟ್ಟು ಕಿತ್ಕೊಂಡೆ. ಹಾಗೆ ಸ್ವಲ್ಪ ಗಣಕೆ ಸೊಪ್ಪು, ಮತ್ತು ನೋಡಿ ಈ ಕಡೆ ಬೆಂಡೆಕಾಯಿ ಎಲ್ಲ ಬೆಳೆದಿದ್ದಾರೆ ಅವರು. ಸೊ ಒಂದು ಸ್ವಲ್ಪ ಎಲ್ಲ ಕಿತ್ಕೊತಾ ಇದ್ದೀನಿ. ನಮ್ಮ ತಾತ ನೋಡಿ ಅಲ್ಲಿ ತನಕ ಹೋಗಿದ್ದಾರೆ ಕೀಳೋದಕ್ಕಂತ. ಕಾಣಿಸ್ತಿದ್ದಾರಾ? ಕಾಣಿಸ್ತಿಲ್ಲ. ಈ ಕಡೆ ಅಜ್ಜಿ ಅಪ್ಪ ಕೂತ್ಕೊಂಡಿದ್ದಾರೆ. ಈ ಕಡೆ ನಮ್ಮ ಮಾವ ಸೊಪ್ಪು ಕಿತ್ಕೊಂಬರಕ್ಕಂತ ಹೋಗಿದ್ದಾರೆ, ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ತಾತ ಸಾಕು ಬನ್ನಿ, ಕತ್ಲಾಗುತ್ತೆ. ಕುಯ್ಯೋದ್ಕಿಂತ ತಕ್ಕತ್ತಾರೆ ಅವ್ರು 60 ರೂಪಾಯಿ kg ಕೊಟ್ಬಿಟ್ಟು ಗೊತ್ತಾಗೋದು. ಇಸ್ಕೂಲ್ಗೆ ಹೋಗೋಣ ಬಾಕುಸು ಬರ್ತಾ ಇದ್ದಾರೆ. ಹಾಂ ಅದೇ ಇದು ಮಾಮೂಲಿ ಇದ್ರಲ್ಲಿ ಬೆಳೆದಿರುತ್ತಲ್ಲ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಕಿತ್ಕೊಬಾರ್ದಾಣ ಅಂತಂದೆ. ಅದಕ್ಕೆ ನಂಗೆ ಗೊತ್ತ. ಮಾಮೂಲಿ ಅಕ್ಕಿ ಚೀಲನೇ ಇದ್ರೆ ಕೊಟ್ಬಿಡಿ. ಇಲ್ಲ ಚೀಲನೇ ಕೊಟ್ಬಿಡಿ, ಚೀಲನೇ ಕೊಟ್ಬಿಡಿ. ತೆಗಿ ಅಲ್ಲಿ ಬೆಂಡೆಕಾಯಿ ಎಲ್ಲನೂ ಒಂದಕ್ಕೆ ಹಾಕ್ಬಿಡಿ. ತಗ ಅವರು ಆಕಲ್ದವ್ರು ಇದು ಕೊಟ್ರು ಬಾಳೆಕಾಯ. ಅವರು ಬಳಗನ ಹಾಕಿದಾರೆ. ಸೊ ಅಜ್ಜಿ ಮನೇಲಿ ಸೊಪ್ಪು, ಅಲಸಂದೆಕಾಯಿ, ಬೆಂಡೆಕಾಯಿ ಎಲ್ಲ ಕಿತ್ಕೊಂಡು ನಾವು ಅಲ್ಲಿಂದ ಹೊರಡೋದೇ ತುಂಬಾ ಲೇಟ್ ಆಗೋಯಿತು. ಸೊ ಅಲ್ಲಿಂದ ಹೊರಟು ಮನೆಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡು ಲೇಟ್ ನೈಟೇ ಆಯಿತು. 10:30 ಆ ಟೈಮ್ ಆಗೋಯಿತು ನಾವು ವಾಪಸ್ ಬರೋ ಅಷ್ಟರಲ್ಲಿ. ಸೊ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟನ್ನು ಮಾಡಿ ಅಂತ ತಿಳಿಸ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.